4-5 ತಿಂಗಳಿಂದ ಸಿಎಂ ಬದಲಾವಣೆ ಸಾಕಷ್ಟು ಚರ್ಚೆಯನ್ನ ಸಂಚಲನವನ್ನೇ ಮೂಡಿಸಿತ್ತು. ಆದರೆ ಈ ಸಂಬಂಧ ಇದೀಗ ನಾನೇ ಸಿಎಂ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳೋದ್ರ ಮುಖಾಂತರ ಬ್ರೇಕ್ ಹಾಕಿದ್ದಾರೆ. ಅಪ್ಡೇಟ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಭಾವನೆಗಳೇ ಬೇರೆ ಇಲ್ಲಿ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಸಿದ್ದು ಹೇಳಿಕೆ ಸಾಕಷ್ಟು ಸಂಚಲನ ಮೂಡಿಸಿದೆ. ಶಾಸಕರೇ ಅಪಸ್ವರ ತೆಗಿತಾ ಇದ್ರು, ಶಾಸಕರು ಸಿಎಂ ಬದಲಾಗ್ತಾರೆ ಅಂತ ಹೇಳ್ತಾ ಇದ್ರು. ಕಾಂಗ್ರೆಸ್ ಪಕ್ಷದ ಶಾಸಕರೇ ಸಾಕಷ್ಟು ಈ ರೀತಿಯಾದಂತಹ ಚರ್ಚೆಗಳನ್ನ ಮಾಡ್ತಾ ಇದ್ರು. ಆದ್ರೆ ಈಗ 3 ದಿನಗಳಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ವರ್ಚಸ್ಸಿಗೆ ಹೈಕಮಾಂಡ್ ನಾಯಕರು ಮನದ್ರ ಅನ್ನುವಂತಹ ಪ್ರಶ್ನೆ. ಅಂತ ಹೇಳ್ತಾ ಇರುವಂತದ್ದು ಹೈಕಮಾಂಡ್ ಮಾರ್ಗಸೂಚಿಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಸರ್ಕಾರ ಮೊನ್ನೆ ಅಷ್ಟನ್ನು ಕೂಡ ಹೇಳ್ತಾ ಇದ್ರು, ಸರ್ಕಾರ ಬಂಡೆ ತರ ಗಟ್ಟಿಯಾಗಿರುತ್ತೆ ಅಂತ ಹೇಳೋದ್ರ ಮುಖಾಂತರ ಶಕ್ತಿ ಪ್ರದರ್ಶನವನ್ನ ಮಾಡಿದ್ರು. ಒನ್-ಟು-ಒನ್ ಮೀಟಿಂಗ್ ಮಾಡಿದ್ರು. ಯಾರಿಗೆಲ್ಲ ಅಸಮಾಧಾನ ಇತ್ತು ಅವರನ್ನು ಕೂಡ ಕರೆದು
ಸಮಾಧಾನ ಮಾಡುವಂತ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರು ಮೀಟಿಂಗ್ ಮಾಡಿದ್ರು. ಜೊತೆಗೆ ಅವ್ರಿಗೂ ಕೂಡ ಕೆಲವೊಂದಿಷ್ಟು ಮಾರ್ಗಸೂಚಿಯನ್ನ ಕೊಟ್ಟಿದ್ದಾರೆ. ನೀವು ಯಾವುದೇ ರೀತಿಯಾಗಿ ಸಿಎಂ ಬದಲಾವಣೆ ವಿಚಾರವನ್ನ ಮಾತನಾಡಕ್ ಹೋಗಬೇಡಿ, ಸ್ವಲ್ಪ ನೀವು ಕೂಡ ಹದ್ಬಸ್ನಲ್ಲಿರಿ ಅಂತ ಹೇಳೋದ್ರ ಮುಖಾಂತರ ಶಾಸಕರಿಗೆ ಬುದ್ಧಿ ಮಾತು ಹೇಳೋದ್ರ ಮುಖಾಂತರ, ಜೊತೆಗೆ DCMಗೂ ಕೂಡ ಇಲ್ಲಿ ಹೈಕಮಾಂಡ್ ಟಕ್ಕರ್ ಕೊಟ್ಟಿದೆ. ಅವ್ರಿಗೂ ಕೂಡ ಒಂದಿಷ್ಟು ಹೇಳಿಕೆಯನ್ನ ಹೇಳಿದ್ದಾರೆ. ನಿಮ್ದೇನಿದೆ ಕೆಲಸ ನೀವು ಮಾಡಿ, ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಆಗಬಾರ್ದು. ಇನ್ನು ಶಾಸಕರಿಗೂ ಕೂಡ ನೀವು ಹೇಳಿ, ಕಿವಿ ಮಾತನ್ನು ಹೇಳಿ ಹೇಳಿ DKಶಿಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಹಾಗಾಗಿ ಕೆಳಗಿಳಿಸಿದ್ರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಬೆಂಬಲ ಇದೆ. ಸಿದ್ದರಾಮಯ್ಯ ಅವರು ಏನಾದ್ರೂ ಪಕ್ಷದಿಂದ ಕೆಳಗಿಳಿಸಿದ್ರೆ ಅಥವಾ ಸಿಎಂ ಸ್ಥಾನದಿಂದ ಕೆಳಗಿಳಿದ್ರೆ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತಾನೆ ಹೇಳ್ಬೋದು. ಕೈ ನಾಯಕತ್ವ ಕೆಲವು ಶಾಸಕರಿದ್ದಾರೆ, ನಿಮ್ಮ ಬನ ಏನಿದೆ, ನಿಮ್ಮನ್ನು ವಹಿಸುವಂತ ಶಾಸಕರು ಏನಿದ್ದಾರೆ ಅವ್ರಿಗೂ ಕೂಡ ಕಿವಿ ಮಾತು ಹೇಳಿ ಸೈಲೆಂಟ್ ಆಗಿರಬೇಕು. ಇನ್ಮೇಲೆ ಯಾವುದೇ ರೀತಿಯಾಗಿ ಸಿಎಂ ಬದಲಾವಣೆ ವಿಚಾರ ಮುನ್ನೆಲೆಗೆ ಬರಬಾರ್ದು. ಇದೇ ಕಡೆಗೆ ಇನ್ಮೇಲೆ ಸಿದ್ದರಾಮಯ್ಯ ಅವರೇ ಇನ್ನೂ 3 ವರ್ಷಗಳ ಕಾಲ ಅಧಿಕಾರವನ್ನ ಮಾಡ್ತಾರೆ ಅನ್ನುವಂತ ಕಿವಿ ಮಾತನ್ನ ಹೈಕಮಾಂಡ್ ಹೇಳಿದೆ. ಹಾಗಾಗಿ DK ಶಿವಕುಮಾರ್ ಅವರು ಹೇಳ್ತಾ ಇದ್ರು ಏನಂತ ಅಂದ್ರೆ, ನನ್ನ ಹತ್ರ ಯಾವ ಆಯ್ಕೆ ಇದೆ ಅದನ್ನೇ ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ, ನನ್ನ ಹತ್ರ ಯಾವ ಆಯ್ಕೆಗಳು ಇಲ್ಲ, ನಾನು ಸರ್ಕಾರದಲ್ಲಿ ಇರ್ತೀನಿ, ಏನು ಹೇಳ್ತದೆ ಹೈಕಮಾಂಡ್ ಸೂಚನೆಗೆ ನಾನು ಬದ್ಧವಾಗಿರ್ತೀನಿ ಅನ್ನುವಂಥ ಮಾತನಾಡಿದ್ದಾರೆ. ಮತ್ತೊಂದು ಕಡೆ ಸರ್ಕಾರ ಬಂಡೆ ತರ ಗಟ್ಟಿಯಾಗಿರುತ್ತೆ ಅಂತ ಹೇಳಿ ಸಿಎಂ ಅವರು DCM ಅವರ ಕೈ ಎತ್ತೋದ್ರ ಮುಖಾಂತರ ಮತ್ತೊಂದು ಕಡೆ ಶಕ್ತಿ ಪ್ರದರ್ಶನವನ್ನ ಮಾಡಿದ್ರು. ಇನ್ನು 2025ರಲ್ಲಿ ಕಾಂಗ್ರೆಸ್ಸೇ ಬರುತ್ತೆ, ಯಾಕಂದ್ರೆ ಈಗೇನಾದ್ರೂ ಬದಲಾವಣೆ ಆದ್ರೆ 2025ಕ್ಕೂ ಕೂಡ ಸಾಕಷ್ಟು ಹೊಡೆತ ಬೀಳುತ್ತೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ. 2025ಕ್ಕೂ ಕೂಡ ಕಾಂಗ್ರೆಸ್ಸೇ ಬರುತ್ತೆ. ಸಚಿವರು ಏನ್ ಮಾತನಾಡ್ತಾರೋ ಎಲ್ಲಾ ಶಾಸಕರು ಮಾತನಾಡ್ತಾ ಇದ್ದಾರೆ. ಅಂದ್ರೆ ಸಚಿವರು ಇಲ್ಲಿ ಯಾವುದೇ ಮಾತನಾಡ್ತಾ ಇರಲಿಲ್ಲ, ಆದ್ರೆ ಶಾಸಕರೇ ಸಿಎಂ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಮಾತನಾಡ್ತಾ ಇದ್ರು. ಅವ್ರಿಗೂ ಕೂಡ ಹೈಕಮಾಂಡ್ ಕಿವಿ ಮಾತನ್ನ ಹೇಳಿದೆ. ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ 5 ವರ್ಷ ನಾನೇ ಸಿಎಂ ಅನ್ನುವಂತ ಮುಖಾಂತರ ಮತ್ತೆ ಸಿಎಂ ಬದಲಾವಣೆಗೆ ಫೈಟ್ ಏನಿತ್ತು, ಸಿಎಂ ಬದಲಾವಣೆ ವಿಚಾರಕ್ಕೆ ಬ್ರೇಕ್ ಹಾಕಿದ್ದಾರೆ.